ಯುಗಾದಿ ಎಂದರೆ ಬರೇ ದಿನಾಂಕವಲ್ಲ, ಅದು ಒಂದು ಹಿಂದೂಗಳ ಹೊಸ ವರ್ಷ. ಏಕೆಂದರೆ ಚೈತ್ರ ಮಾಸದ ಮೊದಲನೇ ದಿನವೇ ಯುಗಾದಿ ಎಂದು ಕರೆಯುತ್ತೇವೆ. ಯುಗಾದಿ ಬಂದಿರುವುದು ಸಂಸ್ಕೃತ ಪದದಿಂದ ಯುಗ ಆದಿ, ಯುಗದ ಆರಂಭ. ಯುಗಾದಿ ಎಂದರೆ ಬೇವು ಬೆಲ್ಲ. ಈ ಯುಗಾದಿ ಬಹಳಷ್ಟು ಕಡೆಗೆ ಅಂದರೆ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣಗಳಲ್ಲಿ ಆಚರಿಸುತ್ತಾರೆ. ಕೆಲವು ಕಡೆ ಇದನ್ನು ಪಚಡಿ ಎಂದು ಕರೆಯುತ್ತೇವೆ, ನಾವು ಬೇವು ಬೆಲ್ಲ ಎಂದು ಕರೆಯುತ್ತೇವೆ. ಬೇವು ಬೆಲ್ಲ, ಬೇವು ಮತ್ತು ಬೆಲ್ಲ ಅಂದರೆ ಸಂತೋಷ ಮತ್ತು ಕಹಿಯನ್ನು ಎರಡು ಸಮಾನ ಪ್ರಮಾಣದಲ್ಲಿ ಸ್ವೀಕಾರ ಮಾಡುವ ಒಂದು ಸಂಕೇತವೇ ಈ ಬೇವು ಬೆಲ್ಲ. ಏನಂದ್ರೆ ಪುರಾತನ ಒಂದು ಇತಿಹಾಸ ಹೇಳ್ತದೆ, ಇದು ಸೃಷ್ಟಿ ಆರಂಭ ಅಂತ. ಬ್ರಹ್ಮದೇವರು ಈ ದಿನದಂದೇ ಈ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದರೆಂದು ಹೇಳುತ್ತದೆ. ಕಲಿಯುಗದ ಆರಂಭ ಎಂದು ಹೇಳ್ತಾರೆ. ಶ್ರೀಕೃಷ್ಣ ಭೂಮಿಯನ್ನು ತೊರೆದ ಮೇಲೆ ಕಲಿಯುಗ ಆರಂಭವಾಗಿದ್ದೇ ಈ ದಿನದಂದು, ಯುಗಾದಿಯ ದಿನದಂದು. ಮತ್ತು ರಾಜವಂಶಗಳ ಪರಂಪರೆ, ವಿಜಯನಗರ ಸಾಮ್ರಾಜ್ಯ, ಇನ್ನೂ ಹಲವಾರು ಸಾಮ್ರಾಜ್ಯಗಳು, ಹಲವಾರು ರಾಜವಂಶಗಳು ತಮ್ಮ ಒಂದು ಪ್ರತಿಷ್ಠಿತವಾದಂಥ ಪಂಚಾಂಗವನ್ನು ಪ್ರತಿಷ್ಠಾಪಿಸಿ ಅದೇ ದಿನದಂದು ಹಲವಾರು ಕಾರ್ಯಕ್ರಮಗಳು ಅಂದರೆ ಪಟ್ಟಾಭಿಷೇಕ ಇನ್ನಿತರ ಕಾರ್ಯಕ್ರಮಗಳನ್ನು ಅಂದಿನ ದಿನವೇ ಆಚರಿಸುತ್ತಿದ್ದರು. ಮತ್ತೆ ವೈಜ್ಞಾನಿಕ ಖಗೋಳ ತರ್ಕ ಏನಂತಂದ್ರೆ ಈ ದಿನದಂದು ಸೂರ್ಯ ಎನ್ನುವ ಸಮಭಾಜಕ ವೃತ್ತದ ಮೇಲ್ಗಡೆ ಬೀಳ್ತಾನೆ, ಅಂದ್ರೆ ಸೋಲಾರ್ ಇಕ್ವಿನಾಕ್ಸ್ ಅಂತ ಅಂತಾರೆ. ಮಾರ್ಚ್ 20, 21 ಮತ್ತು ಸೆಪ್ಟೆಂಬರ್ 22, 23ದಿಂದ ಈ ಒಂದು ಇಕ್ವಿನಾಕ್ಸ್ ಬರ್ತದೆ. ಸೋಲಾರ್ ಇಕ್ವಿನಾಕ್ಸ್ ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಸೂರ್ಯ ಬೀಳುವುದರಿಂದ ಸರಿ ಪ್ರಮಾಣದಲ್ಲಿ ರಾತ್ರಿ ಮತ್ತು ಹಗಲು ಇರುತ್ತದೆ. ಇದು ಒಂದು ವೈಜ್ಞಾನಿಕ ಮತ್ತು ಖಗೋಳ ಶಾಸ್ತ್ರದ ಒಂದು ತರ್ಕ. ವಸಂತ ಋತುವಿನ ಆಗಮನದ ಜೊತೆಗೆ ನಮ್ಮ ಜೀವನದಲ್ಲಿಯೂ ಹೊಸ ಉತ್ಸಾಹದೊಂದಿಗೆ ಹಳೆದನ್ನೆಲ್ಲ ಮರೆತು ಮನಗಳನ್ನು ಸ್ವಚ್ಛಗೊಳಿಸಿ ಹೊಸ ಉತ್ಸಾಹದೊಂದಿಗೆ, ಹೊಸ ಹುಮ್ಮಸ್ಸಿನೊಂದಿಗೆ ಈ ಒಂದು ಹಬ್ಬವನ್ನು ಆಚರಿಸುವ, ಈ ವರ್ಷದಲ್ಲಿ ಬರುವ ಎಲ್ಲಾ ಆಗು ಹೋಗುಗಳನ್ನು ಸಮಾನವಾಗಿ ಸ್ವೀಕರಿಸುವ ಎಂದು ಒಂದು ಹೊಸ ಉತ್ಸಾಹದೊಂದಿಗೆ ಸಂಕಲ್ಪ ಮಾಡುವುದೇ ಈ ಯುಗಾದಿ ಹೇಳುತ್ತಾ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.